ಅಧಿಕಾರ ಅನ್ನೋದು ಯಾರನ್ನ ಹೆಂಗ್ ಬೇಕಾದ್ರೂ ಚೇಂಜ್ ಮಾಡುತ್ತೆ. ಈಗ ಏನ್ ಲೆಕ್ಕಾಚಾರ ಆಗ್ಬೋದು ದಾವಣಗೆರೆ? ಏನ್ ಲೆಕ್ಕಾಚಾರ ಇಲ್ಲ. ದಾವಣಗೆರೆ ಮುಸಲ್ಮಾನರು ನಿರ್ಧಾರ ಮಾಡಿ ಸಮರ್ಥ ಅವ್ರನ್ನ ಸೋಲ್ಸರು ನೆಕ್ಸ್ಟ್ ಟಿಕೆಟ್ ಸಿಗುತ್ತೆ ಮುಸ್ಲಿಮ್ಸ್ಗೆ. ಸಮರ್ಥ ಮತ್ತೆ ಗೆದ್ರೆ ಇನ್ 20 ವರ್ಷ ಟಿಕೆಟ್ ಸಿಗುದಿಲ್ಲ ಮುಸಲ್ಮಾನ. ಆ ಕುಟುಂಬ ರಾಜಕಾರಣನೇ ನಿಲ್ಲೋದಿಲ್ಲ. ಅದು ಎಲ್ಲಿ ನಿಲ್ತದ? ಅದು ಎಲ್ಲ ಅಡ್ಜಸ್ಟ್ಮೆಂಟ್ ಗಳಾಗ್ಬಿಟ್ಟಿದೆ ಅಂತಿದ್ರಲ್ಲಿ ಗೊತ್ತಿಲ್ಲ. ಬಟ್ ಬಿಜೆಪಿ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಅವ್ರು ಚುನಾವಣೆ ಮಾಡ್ತಾವ್ರೆ. ಮುಸಲ್ಮಾನರ ಯುವಕರು ವೋಟ್ ನ ಪರವಾಗಿಲ್ಲ. ನಾವು ಕಾಂಗ್ರೆಸ್ ಸೋತ್ ಬಿಟ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಏನ್ ಬಿದೋಗಲ್ಲ. ಬಟ್ ಇಲ್ಲಿ ಸಮರ್ಥ ಸೋತ್ರೆ ನಾವಿನ್ನು ರಾಜ್ಯದ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕತ್ವ 40 ಸೀಟ್ ತಗೋಬಹುದು ನಾವು MLA ಟಿಕೆಟ್ ನ ಅಂತ. ಇನ್ ಬರೀ ಮುಸ್ಲಿಮ್ಸ್ ಕಾಂಗ್ರೆಸ್ ಕೋಟಾಕಕ್ಕೆ ಇರೋದ? MLA ಗಳ ಮಾತ್ರ ಬೇರೆಯವರಾಗದ? ಅದೇ ಪ್ರಶ್ನೆ ಕೇಳ್ತಾ ಇದಾರಲ್ಲ. 1,67,00,000 ಜನ ವೋಟ್ ಹಾಕಿದ್ದಾರೆ ರಂಜಿತ ಕಳೆದ ಬಾರಿ ಕಾಂಗ್ರೆಸ್ ಪಾರ್ಟಿಗೆ. ಅದರಲ್ಲಿ 1,67,00,000 ಜನದಲ್ಲಿ 50 ಲಕ್ಷ ಮುಸಲ್ಮಾನರು ಕಾಂಗ್ರೆಸ್ ಕೋಟ್ ಹಾಕವ್ರೆ ಅಲ್ವಾ? ಮುಸಲ್ಮಾನರು ವೋಟ್ ತಕೊಂಡು ಗೆದ್ಬಿಟ್ಟು ಮಂತ್ರಿ ಆಗದ ಯಾರು? ಇವರು. ವೋಟ್ ಮಾತ್ರ ಬೇಕು, ಸೀಟ್ ಇಲ್ಲ ಅಂದ್ರೆ? ಅದನ್ನೇ ಪ್ರಶ್ನೆ ಮಾಡ್ತಿರೋದು. ದಾವಣಗೆರೆ ಸೌತ್ ಇದೆಯಲ್ಲ, ಇದು ಕರ್ನಾಟಕದ ಮುಂದಿನ ಚುನಾವಣೆಯ ಕ್ಯಾಸ್ಟ್ ಈಕ್ವೇಶನ್ಸ್ ಅನ್ನ ಸೆಟ್ ಮಾಡ್ತಾ ಇದೆ. ದಾವಣಗೆರೆಯಲ್ಲಿ ಏನಾದ್ರು ಸಮರ್ಥ ಸೋತ್ರೆ, ಮುಸಲ್ಮಾನರು ಸಮರ್ಥನ ಸೋಲ್ಸಿದ್ರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಡ್ತಾರಲ್ಲಿ. ನಾಟ್ ಓನ್ಲಿ ದಾವಣಗೆರೆ ಸೌತ್, ಕರ್ನಾಟಕದಲ್ಲಿ ಇನ್ನೂ ಕೂಡ 10-15 ಸೀಟ್ ಅನ್ನ ಗಟ್ಟಿಯಾಗಿ ಕೇಳೋ ಕೆಪಾಸಿಟಿ ಬರುತ್ತೆ. ತಾಳಪ್ಪ ಇವ್ರು ಕುಡಿದವ್ರು ನಮ್ಮನ್ನು ಸೋಲ್ಸ್ಬಿಡ್ತಾರೆ ಅಂತ. ಮುಸಲ್ಮಾನರಿಗೆ ಟಿಕೆಟ್ ಬಿಡದವರೆ ನಮ್ಮನ್ನು ಉದುರಿಸ್ತಾರೆ ಕಾಂಗ್ರೆಸ್ ಪಾರ್ಟಿನ ಅಂತ ಭಯ ಬರ್ತದೆ ಅನ್ನೋ ಕಾರಣಕ್ಕೆ ಮುಸಲ್ಮಾನರು ಇವತ್ತು ದಾವಣಗೆರೆ ಸೌತ್ ನ ಸೋಲ್ಸ್ತೀವಿ ಅಂತ ಹೇಳ್ತಾರೆ ಲಾಜಿಕ್. ಜಮೀರ್ ಅದಕ್ಕೂ ಬಂದ್ ಬರ್ತಿಲ್ಲ ಬಿಡು, ಆಯ್ತು ಅದಂಗ ಅಲ್ಲಿ ಜಮೀರ್